ಪ್ರವೇದ ರಿಜಿಸ್ಥಾನದಲ್ಲಿ ಪೇಜ್ ನಂಬರ್ 3 ಗುಣಸ್ಥಾನ 14 ಹೇಳಿತ್ತು. ಮಿಥ್ಯಾತ್ವ, ಸಾಸಾಧನ, ಮಿಶ್ರ, ಅವಿರತ, ದೇಶವಿರತ, ಪ್ರಮತ್ತ ವಿರತ, ಅಪ್ರಮತ್ತ ವಿರತ, ಅಪೂರ್ವಕರಣ, ಅನಿವೃತ್ತಿಕರಣ, ಸೂಕ್ಷ್ಮ ಸಾಂಪ್ರಾಯ, ಅಪಶಾಂತ ಮೋಹ, ಕ್ಷೀಣ ಮೋಹ, ಸಯೋಗ ಕೇವಲಿ, ಅಯೋಗ ಕೇವಲಿ. ಮಿಥ್ಯಾತ್ವ, ಸಾಸಾಧನ, ಮಿಶ್ರ, ಅವಿರತ, ವ್ರತರಹಿತ, ದೇಶವಿರತ, ಪ್ರಮತ್ತ ವಿರತ, ಅಪ್ರಮತ್ತ ವಿರತ, ಅಪೂರ್ವಕರಣ, ಅನಿವೃತ್ತಿಕರಣ, ಸೂಕ್ಷ್ಮ ಸಾಂಪ್ರಾಯ, ಅಪಶಾಂತ ಮೋಹ, ಕ್ಷೀಣ ಮೋಹ, ಸಯೋಗ ಕೇವಲಿ, ಅಯೋಗ ಕೇವಲಿ. ಮಿಥ್ಯಾತ್ವ ಅಂತಂದರೆ ಏನಂತ ಹೇಳಿದ್ದೆ? ಯಾರು ಹೇಳ್ತೀರಾ? ಹೇಳ. ಹಾಗಲ್ಲ. ಈ ಶರೀರ ಬೇರೆ ಆತ್ಮ ಬೇರೆ ಅಲ್ವಾ? ಶರೀರ ಆತ್ಮ ಎರಡು ಒಂದೇನಾ? ಇಲ್ಲ. ಆದರೆ ಇದು ಹೇಗಿದೆ? ಹಾಲು ನೀರು ಸೇರಿದ ಹಾಗೆ ಹಾಲೊಳಗೆ ಸ್ವಲ್ಪ ನೀರು ಹಾಕಿದರೆ ಹಾಲು ನೀರು ಯಾವ್ಯಾವುದು ಗೊತ್ತಾಗುತ್ತೆ ಅದರಲ್ಲಿ ಬೇರೆ ಬೇರೆ ಮಾಡಿ ಹೇಳೋಕ್ಕಾಗ್ತಾ ಇಲ್ಲ ಅಲ್ಲ? ಹಾಗೆ ಈ ಶರೀರದಲ್ಲಿ ಜೀವ ಸೇರಿಕೊಂಡಿದೆ. ಈ ಎಲ್ಲಿವರೆಗೆ ಜೀವ ಇರುತ್ತೆ ಅಲ್ಲಿವರೆಗೆ ಇದನ್ನು ಪೂಜೆ ಮಾಡ್ತೀವಿ, ಕರಿತೀವಿ, ಪ್ರೀತಿಸ್ತೀವಿ, ಎಲ್ಲ ಮಾಡ್ತೀವಿ. ಊಟ ಮಾಡುತ್ತೆ, ತಿನ್ನುತ್ತೆ, ಮಾತಾಡುತ್ತೆ, ಕೆಲಸ ಮಾಡುತ್ತೆ, ಆಳುತ್ತೆ, ಸಂತೋಷ ಎಲ್ಲ ಮಾಡುತ್ತೆ ಶರೀರ. ಆದರೆ ಜೀವ ಹೋದ್ಮೇಲೆ ಏನು ಮಾಡುತ್ತೆ? ಏನು ಮಾಡುತ್ತೆ? ಆದರೆ ಜೀವ ಮತ್ತು ಶರೀರ ಎರಡೂ ಒಂದೇ. ಇಲ್ಲಿ ಏನಾದ್ರು ಪೆಟ್ಟಾಯಿತು, ನನಗೆ ಪೆಟ್ಟಾಯಿತು, ನನಗೆ ಪೆಟ್ಟಾಯ್ತಾ? ನಾನಂದರೆ ಯಾರು? ನಾನಂದರೆ ಜೀವ ಇದ್ದೀನಿ, ನಾನಂದರೆ ಆತ್ಮ ಇದ್ದೀನಿ. ಆದರೆ ಶರೀರಕ್ಕೆ ನೋವಾಗುತ್ತೆ. ನಾನು ಇರೋದ್ರಿಂದ ಶರೀರಕ್ಕೆ ನೋವಾಗುತ್ತೆ. ನಾನು ಹೋದ್ಮೇಲೂ ಶರೀರಕ್ಕೆ ಈಗ ಹೆಣ ಸುಡ್ತಾರಲ್ಲ, ಎಷ್ಟು ಕಟ್ಟಿಗೆ ಹಾಕ್ತಾರೆ? ಈಗ ಒಂದು ಕಡ್ಡಿ ಗೀರಿದರೆ ಹುಚ್ಚಿದ್ದೆ ನಿನಗೆ, ನಾನು ಸುಡೋಕ್ಕೆ ಬಂದಿದ್ದೀನಾ ಅಂತ ಬೈತೀರಲ್ವಾ? ಆವಾಗ ಯಾಕೆ ಬೈಯಲ್ಲ ಅದು? ಯಾಕೆ ಅಂದರೆ ಅದರಲ್ಲಿ ಆತ್ಮ ಜೀವ ಏನಿತ್ತಲ್ಲ ತಿಳ್ಕೊಳ್ಳೋವಂಥ ಶಕ್ತಿ ಇದ್ದಿದ್ದು ಜೀವಕ್ಕೆ. ಜೀವದ ಗುಣ ಏನು? ಜ್ಞಾನ, ದರ್ಶನ. ಜ್ಞಾನ ಅಂದರೆ ತಿಳಿಯೋದು, ದರ್ಶನ ಅಂದರೆ ನೋಡೋದು. ನೋಡೋದನ್ನು ಈ ಶರೀರ ಆತ್ಮನೇ ಮಾಡ್ತಿತ್ತು, ತಿಳಿಯೋದನ್ನು ಶರೀರನೇ ಮಾಡ್ತಿತ್ತು. ಪೆಟ್ಟು ಬಿದ್ದಿದ್ದು ಯಾರಿಗೆ ಗೊತ್ತಾಗುತ್ತೆ? ಜೀವಕ್ಕೆ ಗೊತ್ತಾಗುತ್ತೆ. ಒಳ್ಳೆಯದಾಗಿದ್ದು ಯಾರಿಗೆ ಗೊತ್ತಾಗುತ್ತೆ? ಜೀವಕ್ಕೆ ಗೊತ್ತಾಗುತ್ತೆ. ಆದರೆ ಜೀವ ಹೋದ್ಮೇಲೆ ಜೀವ ಹೋಯ್ತು ಅಂತೀರಲ್ಲ, ಯಾರು ಸತ್ತೋದಾಗ ಏನಂತಾರೆ? ಜೀವ ಹೋಯ್ತು. ಎಲ್ಲಿಗೆ ಹೋಯ್ತಾ? ಗೊತ್ತಿಲ್ಲ. ಎಲ್ಲಿಂದ ಬಂತು? ಗೊತ್ತಿಲ್ಲ. ಎಲ್ಲಿ ಹೋಯ್ತು? ಗೊತ್ತಿಲ್ಲ. ಆದರೆ ಹೋದ್ಮೇಲೆ ಈ ಶರೀರ ಪ್ರಯೋಜನಕ್ಕೆ ಇಲ್ಲ. ಆಮೇಲೆ ಏನು ಮಾಡ್ತಾರೆ? ಬೇಗ ಆಚೆ ಗಿಡಿ. ಎಷ್ಟು ಯಾವಾಗ ಮಣ್ಣು ಮಾಡ್ತೀರಾ ಕೇಳ್ತಾ ಇರ್ತಾರೆ ಅಲ್ವಾ? ಅದರಿಂದ ಈ ಶರೀರ ಕೇಳಿ, ಈ ಶರೀರ ಅಂದರೆ ಈ ಶರೀರ ಯಂತ್ರ ಇದ್ದ ಹಾಗೆ. ಈ ಶರೀರ ಯಂತ್ರ. ಈಗ ಯಾವುದೇ ಯಂತ್ರ, ಈಗ ಯಂತ್ರ ಕೆಲಸ ಮಾಡಬೇಕು ಅಂದರೆ ಸ್ವಿಚ್ ಆನ್ ಮಾಡಬೇಕು. ಸ್ವಿಚ್ ಆನ್ ಮಾಡ್ದಲೇ ಇದ್ದರೆ ಕೆಲಸ ಮಾಡುತ್ತೇನೋ ಮೆಷಿನ್ನ? ಇಲ್ಲ. ಹಾಗೆಯೇ ಜೀವ ಇದ್ದಾಗ ಶರೀರ ಕೆಲಸ ಮಾಡುತ್ತೆ, ಜೀವ ಹೋದ್ಮೇಲೆ ಈ ಶರೀರ ಏನು ಕೆಲಸ ಮಾಡಲ್ಲ. ಇದು ವ್ಯತ್ಯಾಸ ಯಾರಿಗೆ ಅರ್ಥ ಇದೆ? ಯಾರಿಗೆ ಜೀವ ಬೇರೆ ಶರೀರ ಬೇರೆ ಅಂತ ಅರ್ಥ ಆಗಿದೆ ಅವರು ಸಮ್ಯಕ್ ದೃಷ್ಟಿ ಇದ್ದಾರೆ. ಯಾರಿಗೆ ಅರ್ಥ ಆಗಿಲ್ಲ ಅವರು ಮಿಥ್ಯಾ ದೃಷ್ಟಿ. ಮಿಥ್ಯಾತ್ವ ಅಂದರೆ ಅದೇ. ಯಾವಾಗ ಈ ಶರೀರನೇ ನಾನು ಅಂದಾಗ ಈ ಶರೀರ ರಕ್ಷಣೆ ಮಾಡಬೇಕು ಅಂತ ಸಿಕ್ಕಿದ್ದೇವ್ರಿಗೆಲ್ಲ ಹೋಗ್ತೀವಿ, ನಮಗಿಂತ ದೊಡ್ಡವರಿದ್ದಾರೆ ಅವರನ್ನು ರಕ್ಷಣೆ ಮಾಡಿ ಕಾಪಾಡಿ ಅಂತ ಕೇಳ್ಕೊತೀವಿ ಅಲ್ವಾ? ಅರೆ ಈ ಶರೀರ ನಂದಲ್ಲ ಅಂತ ಗೊತ್ತಾದವರು, ಈಗ ಮಹಾರಾಜರುಗಳು ಎಷ್ಟು ಔಷಧಿ ಮಾಡ್ಕೊತಾರೆ, ನಮಗೊಂಚೂರು ಜ್ವರ ಬಂದು ಸಾಕು ಓಡೋಗ್ತೀವಿ ಇಂಜೆಕ್ಷನ್ ತೊಗೊಳಕ್ಕೆ. ಮಹಾರಾಜಿ ತೊಗೋತಾರೆ ಇಂಜೆಕ್ಷನ್ನು. ಯಾಕೆ? ಬಂದಿದೆ ಶರೀರದಲ್ಲಿ ರೋಗ, ಹೋಗುತ್ತೆ. 2 ದಿನ ಇರುತ್ತೆ, 3 ದಿನ ಇರುತ್ತೆ, ಹೋಗುತ್ತೆ. ಅದಕ್ಕೆ ಏನು ಔಷಧಿ ಕೊಡು, ಊಟದ ಜೊತೆಯಲ್ಲಿ ಏನಾರ ಕೊಟ್ಟರೆ ಕೊಡ್ತಾರೆ. ಇಲ್ಲ ಅಂದರೆ ಅವ್ರು ಹೋಗಿ ಇಂಜೆಕ್ಷನ್ ತೊಗೊಳ್ಳಲ್ಲ, ಆಸ್ಪತ್ರೆಗೆ ಸೇರಲ್ಲ ಅಲ್ವಾ? ಯಾಕೆ? ಅವ್ರಿಗೆ ಗೊತ್ತಿದೆ ಏನು ಎಲ್ಲ ಏನು ಬಂದಿದೆ ಅದು ಶರೀರಕ್ಕೆ ಬಂದಿದೆ, ಆತ್ಮನಿಗೆ ರೋಗ ಬರಲ್ಲ.
ಆತ್ಮನಿಗೆ ಹಸಿವಾಗಲ್ಲ, ಆತ್ಮನಿಗೆ ಬಾಯಿ. ಅದಕ್ಕೇ ಧ್ಯಾನದಲ್ಲಿ ಕೂತು ಬಾಹುಬಲಿ ಸ್ವಾಮಿ 1 ವರ್ಷ ತಪಸ್ ಮಾಡಿರು ಅಂತಾರಲ್ವ. ನಿಂತು ಜಾಗರಿಂದ ಅಲ್ಲಾಡಲಿಲ್ಲ ಅವರು 1 ವರ್ಷ ಹಾಗೆ ನಿಂತಿದ್ರು. ಅವ್ರ ಮೇಲೆ ಹಾವು ನೋಡಿದಿರಿ ಬಾಹುಬಲಿ ಸ್ವಾಮಿ ಫೋಟೋನ, ಕಾಲತ್ರ ಎಲ್ಲ ಹುತ್ತ ಬೆಳೆದಿದೆ, ಹಾವು ಓಡಾಡ್ತಿದೆ, ಇರುವೆ ಓಡಾಡ್ತಿದೆ, ಬಳ್ಳಿ ಬೆಳ್ಕೊಂಡಿದೆ, ಎಲ್ಲ ಆಗಿದೆ. ಆದರೂ ಅವರು ಹಾಗೆ ನಿಂತಿದ್ದಾರೆ. ಹೇಗೆ? ಅವ್ರ ಶರೀರದ ಚಿಂತನೆ ಮಾಡ್ತಾ ಇಲ್ಲ, ಶರೀರದ ಮೇಲೆ ಏನಾಗ್ತಿದೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅದೇ ಧ್ಯಾನ. ಅಂಥ ಧ್ಯಾನ ಆಗಬೇಕು. ಆವಾಗ ಮೋಕ್ಷ ಆಗುತ್ತೆ, ಆವಾಗ ಭಗವಂತರಾಗಕ್ಕಾಗುತ್ತೆ. ಸುಮ್ಮನೆ ಆಗಲ್ಲ. ನಾವೀಗೆಲ್ಲ ಏನು ಮಾಡ್ತಿದ್ದೀವಿ? ಅಭ್ಯಾಸ ಮಾಡ್ತಿದ್ದೀವಿ, ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. 10 ಜನ್ಮ ಆಗಿದೆ ಆದಿನಾಥ ತೀರ್ಥಂಕರ್. ಎಲ್ಲ ತೀರ್ಥಂಕರಿಗೂ ಮಲ್ಲಿನಾಥ ತೀರ್ಥಂಕರ್ ಒಬ್ಬರೇ 3 ಜನ್ಮದಲ್ಲಿ ಮೋಕ್ಷಕ್ಕೆ ಹೋಗಿದ್ದು. ಮಿಕ್ಕವರು ಎಲ್ಲರಿಗೂ 10 ಜನ್ಮ ಆಗಿದೆ. ಯಾಕೆ? ಆ ಧ್ಯಾನನ ಸಾಧಿಸ್ಬೇಕಾರೆ ಶರೀರ ಬೇರೆ ಆತ್ಮ ಬೇರೆ ಅಂತ ನಂಬಿ ಅದರಲ್ಲಿ ದೃಢವಾಗಿ ಅದನ್ನು ಮೆಡಿಟೇಷನಲ್ಲಿ ಇದು ಮಾಡಬೇಕಾದ್ರೆ ಅಷ್ಟು ಟೈಮ್ ಆಗಿದೆ. ಅದಕ್ಕೆ ಅದರಲ್ಲಿ ಮಿಥ್ಯಾತ್ವ ಅಂದ್ರೇನು? ಆಮೇಲೆ ಇದರಲ್ಲೆಲ್ಲ ಹೇಳ್ತಾರೆ, ಯಾರು ದೇವಶಾಸ್ತ್ರ ಗುರುನ ನಂಬೋದಿಲ್ಲ, ಯಾರು ಸಪ್ತತತ್ವಗಳನ್ನು ನಂಬೋದಿಲ್ಲ, ಅವ್ರಿಗೆ ಮಿಥ್ಯಾತ್ವ ಇದ್ದಾರೆ. ಅವ್ರು ಮುಖ್ಯವಾಗೇನೋ ಈ ಆತ್ಮ ಬೇರೆ, ಆತ್ಮ ಮತ್ತು ಜೀವ ಎರಡೂ ಒಂದೇ. ಆತ್ಮ ಅಂದರೂ ಒಂದೇ, ಜೀವ ಅಂದರೂ ಒಂದೇ. ಆದರೆ ಶರೀರ ಬೇರೆ. ಜೀವ ಮತ್ತು ಶರೀರ ಬೇರೆ ಅನ್ನುವಂಥ ಜ್ಞಾನ ಯಾರಿಲ್ಲ ಅವ್ರಿಗೆ ಮಿಥ್ಯಾತ್ವ ಅಂತ ಹೇಳ್ತಾರೆ, ಮಿಥ್ಯಾತ್ವಿ ಅಂತಾರೆ. ಅದು ಮಿಥ್ಯಾತ್ವ ಇದೆ ಅಂದರೆ ಆ ಬುದ್ಧಿ ಇಲ್ದಲೇ ಇರೋದು ಮಿಥ್ಯಾತ್ವ ಇದೆ. ಸಾಧನ ಸಮ್ಯಕ್ತ್ವ, ಜೀವ ಬೇರೆ ಶರೀರ ಬೇರೆ ಎಲ್ಲ ಗೊತ್ತಾಯಿತು. ಒಂದು ಸ್ವಲ್ಪ ಹೊತ್ತು ಹೌದಲ್ವಾ ಅಂತ ಅಂದ್ಕೊಂಡ್ವಿ, ಆಮೇಲೆ ಮತ್ತೆ ಬಿಟ್ವಿ, ಮರ್ತು ಬಿಟ್ವಿ ಅದನ್ನು. ಅಲ್ಲ, ಮೆಟ್ಲು ಇವಾಗ ಏರಿದ್ದೀವಿ, ಇನ್ನೂ ಕೆಳಗಿಳಿದಿಲ್ಲ. ಇದು ಸಮ್ಯಕ್ತ್ವದಲ್ಲಿ. ಇಳಿತಾ ಹೋಗೋದು ಸಾಧನ ಇದೆ. ಪೂರ ಇಳಿದು ಕೆಳಗೆ ಹೋಗೋದು ಮಿಥ್ಯಾತ್ವದಲ್ಲಿ ಹೋಗೋದು, ಮತ್ತು ವಾಪಸ್ ಹೆಂಗಿದ್ವು ಮೊದಲು ಹಾಗೆ ಆಗೋದು ಮಿಥ್ಯಾತ್ವ ಇದೆ. ಆ ಸಮ್ಯಕ್ತ್ವ ಮತ್ತು ಮಿಥ್ಯಾತ್ವ ಅದರ ಮಧ್ಯದಲ್ಲಿ ಸಮ್ಯಕ್ತ್ವ ಅರ್ಥ ಆಗಿತ್ತು ಅಂದರೆ ಏನು ಅಂತ, ಆದರೆ ಬಿಟ್ಬಿಟ್ಟು ಮರ್ತು ಹೋಯಿತು. ಮತ್ತು ಮಿಥ್ಯಾತ್ವಕ್ಕೆ ಇನ್ನೂ ಹೋಗಿಲ್ಲ. ಅದೆರಡರ ಮಧ್ಯದಲ್ಲಿರುವಂಥ ಇದಕ್ಕೆ ಸಾಧನ ಅಂತ ಹೇಳ್ತಾರೆ. ಮಿಶ್ರ, ಈ ಕಡೆಗೆ ಸಮ್ಯಕ್ತ್ವವನ್ನು ಮಾಡೋದು, ಈ ಕಡೆ ಬೆಳಗ್ಗೆ ದಿನ ಅಭಿಷೇಕಕ್ಕೂ ಬರೋದು, ಪೂಜೆನೂ ಮಾಡೋದು, ಆ ಕಡೆಯಿಂದ ಹೋಗಿ ಗುಡಿಗೂ ಅಡ್ಡ ಬೀಳೋದು. ಯಾವ ಗುಡಿ ಸಿಗ್ತದೆ ಅದಕ್ಕೆಲ್ಲ ಕೈ ಮುಗಿಯೋದು. ಅದೇನೋ ಮಿಥ್ಯಾತ್ವ ಸಮ್ಯಕ್ ಎರಡೂ ಮಿಶ್ರ ಕೂಡಿರೋದು. ಹೆಂಗೆ? ಹಾಲು ಬೆಲ್ಲ, ಹಾಲು ಸಕ್ಕರೆ ಕುಡ್ದಂಗೆ ಅದು ಇದೆ, ಇದು ಇದೆ, ಎರಡೂ ಇದೆ, ಅದು ಮಿಶ್ರ ಆಯಿತು. ಅವಿರತ ಅಂದರೆ ವ್ರತ ರಹಿತ. ಯಾವುದೇ ವ್ರತ, ದೇವಶಾಸ್ತ್ರ ಗುರು ಬಗ್ಗೆ ನಂಬಿಕೆ ಇದೆ. 7 ತತ್ವಗಳು ಏನು, ಜೀವ ಆಶ್ರವ, ಬಂಧ, ಸಂವರ, ನಿರ್ಜರ, ಮೋಕ್ಷ ಏನೇನು ಹೇಳ್ತೀವಿ ಅದೆಲ್ಲವುದು ಗೊತ್ತಿದೆ. ದ್ರವ್ಯ ಅಂದ್ರೇನು ಗೊತ್ತಿದೆ, ಎಲ್ಲ ಗೊತ್ತಿದೆ, ಎಲ್ಲ ನಂಬಿಕೆ ಇದೆ. ಆದರೆ ಒಂದು ವ್ರತ ತಗೊಳ್ಳಲ್ಲ. ಜಪ ಮಾಡ್ತೀನಿ ಅಂತಲೂ ವ್ರತ ತಗೊಳ್ಳಲ್ಲ, 9 ಜಪ ಮಾಡ್ತೀನಿ ಅಂತ ವ್ರತ ತಗೊಳ್ಳಲ್ಲ, ಅಷ್ಟು ಇದೆ, ವ್ರತನೇ ಇರಲ್ಲ. ಅದಕ್ಕೆ ಅವಿರತ 4ನೇ ಗುಣಸ್ಥಾನ. ದೇಶವಿರತ, ಪಾಪಗಳೆಷ್ಟಿದೆ? ಪಾಪಗಳೆಷ್ಟಿದೆ? 4 ಇದೆಯಾ? ಯಾವ್ಯಾವುದು? ಎಷ್ಟಾಯ್ತು ಹೇಳಿ ಇನ್ನೊಂದ್ಸಲ. 4 ಹೆಂಗಾಯ್ತು? 5 ಆಯ್ತಲ್ಲ. ಈ 5 ಪಾಪಗಳನ್ನು ಬಿಡೋದು ಅಂದರೆ ಸ್ವಲ್ಪದಲ್ಲಿ ಬಿಡೋದು ಅನುವ್ರತ ಇದೆ, ಅದನ್ನು ದೇಶವ್ರತ ಅಂತ ಹೇಳ್ತಾರೆ. ಅಹಿಂಸಾನುವ್ರತ, ಬ್ರಹ್ಮಚರ್ಯಾನುವ್ರತ, ಪರಿಗ್ರಹ ಪರಿಮಾಣ. ಇದನ್ನ ಅನುವ್ರತ ಅಂದರೆ ನಾವು ಪೂರ ಬಿಡೋಕ್ಕಾಗಲ್ಲ. ಯಾಕಾಗಲ್ಲ? ನೀವು ಮದುವೆ ಮಾಡ್ಕೋತೀರಾ, ಮದುವೆ ಆಗುತ್ತಲ್ಲ ಅಂದರೆ ಒಬ್ಬಳು ಹೆಂಡತಿ ಬಂದ್ಲಲ್ಲ, ಜೀವನದಲ್ಲಿ ಹೆಣ್ಣು ಬಂದ್ಲಲ್ಲ, ಹೆಣ್ಣಿನ ಜೀವನದಲ್ಲಿ ಒಬ್ಬ ಗಂಡ ಬಂದಲ್ಲ, ಅಲ್ಲಿಗೆ ಬ್ರಹ್ಮಚರ್ಯ ಹೋಯಿತು. ಆದರೆ ಒಬ್ಬನಿಗೆ ಮಾತ್ರ ಸೀಮಿತ. ನಾನು ಮದುವೆ ಆಗಿರೋಳು ಅವಳನ್ನು ಮಾತ್ರ, ಅವಳನ್ನು ಬಿಟ್ಟು ಬೇರೆ ಯಾರನ್ನು ನಾನು ಕೆಟ್ಟ ದೃಷ್ಟಿಯಿಂದ ನೋಡೋದಿಲ್ಲ, ಅದು ಅನುವ್ರತ. ಮುನಿಗಳು ಅವ್ರು ಯಾರೂ ಕೆಟ್ಟ ದೃಷ್ಟಿಯಿಂದ ಅವ್ರಿಗೆ ಹೆಂಡತಿನೇ ಇರಲ್ಲ, ಎಲ್ಲ ಬಿಟ್ಟು ಬಂದು, ಹೆಂಡತಿ ಇದ್ದರೂ ಅವಳನ್ನು ಬಿಟ್ಟು ಬಂದಿರ್ತಾರೆ ಅಲ್ವಾ. ಯಾರ ಮೇಲೂ ಅವ್ರಿಗೆ ಕೆಟ್ಟ ಭಾವನೆ ಇರೋದಿಲ್ಲ. ಅವ್ರು ಯಾರ ಜೊತೆಲೂ ಶರೀರ ಸಂಬಂಧವನ್ನು ಹೊಂದೋದಿಲ್ಲ. ಅದರಿಂದ ಅವ್ರಿಗೆ ಮಹಾವ್ರತ, ನಮಗೆ ಅನುವ್ರತ. ಯಾಕೆಂದರೆ ನಾವು
ಎಲ್ಲ ಬಿಡೋಕ್ಕಾಗಲ್ಲ. ಅದಕ್ಕೆ ಮದುವೆ ಮಾಡ್ತಾರೆ. ಪಾಪ ಮಾಡಬಾರ್ದು, ಅದೊಂದು ವ್ಯವಸ್ಥೆ. ಮನುಷ್ಯ ತಪ್ಪು ದಾರಿಯಲ್ಲಿ ಹೋಗಬಾರ್ದು ಅಂತ ಹೇಳಿ. ಇನ್ನು ನಿಮ್ಮ ಮೊಬೈಲ್ ನೋಡೋರು ನಿಮಗೆಲ್ಲ ಗೊತ್ತಾಗುತ್ತೆ. ಎಷ್ಟೆಷ್ಟು ಒಂದೆಲ್ಲ ಬರುತ್ತಲ್ಲ, ವೇಷ ತರಿಸಿರ್ತಾರೆ, ಸನ್ಯಾಸಿ ಆಗಿರ್ತಾರೆ, ಮಠ ಸ್ವಾಮೀಜಿ ಆಗಿರ್ತಾರೆ. ಅವರು ಏನೇನೆಲ್ಲ ಪಾಪ ಮಾಡಿದ್ದಾರೆ ಅಂತ ಅವ್ರನ್ನೆಲ್ಲ ಜೈಲಿಗೆ ಹಾಕ್ತಾರೆ. ಅದೆಲ್ಲ ನೀವು ನೋಡ್ತಿರಲ್ಲ, ಇದ್ರಲ್ಲಿ ವಾಟ್ಸಪ್ಪಲ್ಲಿ ಇದರಲ್ಲೆಲ್ಲ ನ್ಯೂಸಲ್ಲೆಲ್ಲ ಬರುತ್ತಲ್ಲ. ಯಾಕೆ? ಮನುಷ್ಯ ತಪ್ಪು ಮಾಡ್ತಾನೆ. ಆ ತಪ್ಪು ಮಾಡಬಾರ್ದು ಅಂತ ವಿವಾಹ ಅನ್ನುವಂಥ ವ್ಯವಸ್ಥೆ ಬಂದಿದೆ. ಸಮಾಜ ಮಾಡಿರೋದು, ಭಗವಂತ ಮಾಡಿರೋದಲ್ಲ. ಧರ್ಮ ಮದುವೆ ಆಗಬೇಡ, ಬ್ರಹ್ಮಚಾರಿಯಾಗಿರು ಅಂತ ಹೇಳುತ್ತೆ. ಧರ್ಮ ಯಾವತ್ತೂ ಮದುವೆ ಆಗು ಅಂತ ಹೇಳಲ್ಲ. ಧರ್ಮದಲ್ಲಿ ಮದುವೆ ವ್ಯವಸ್ಥೆ ಇಲ್ಲ. ಒಂದು ಸಲ ಸ್ವಾಮಿ ವಿವೇಕಾನಂದನ ಒಬ್ಬ ಹುಡುಗ ಬಂದು ಕೇಳಿದಂತೆ. ಏನು ಕೇಳ್ತಾನೆ? ಬಾಲ್ಯ ವಿವಾಹ ಮಾಡಬೇಕು ಮಾಡಬಾರ್ದು? ಬಾಲ್ಯ ವಿವಾಹ ಅಂದರೆ ಪುಟ್ಟ ಮಕ್ಕಳಿಗೆ ಮದುವೆ ಮಾಡ್ತಾರಲ್ಲ, ಚಿಕ್ಕ ವಯಸ್ಸಲ್ಲಿ ಆ ಮದುವೆ ಮಾಡಬೇಕು. ಸ್ವಾಮೀಜಿ ಕೇಳಿಯೋನು, ವಿವೇಕಾನಂದ ಅವ್ರು ಕೇಳಿಯೋನು ಸ್ವಾಮೀಜಿ ಕೇಳಿದೆ, ವಿವಾಹ ಮಾಡಬೇಕು ಬೇಡವೋ? ಅವನಿಗೆ ತಲೆ ಕೆಟ್ಟೋಯ್ತು. ಹುಡುಗ ಏನು ಕೇಳ್ದ? ಬಾಲ್ಯ ವಿವಾಹ ಮಾಡಬೇಕು ಬೇಡ. ಸ್ವಾಮೀಜಿ ಏನು ಕೇಳಿರೋ? ವಿವಾಹ ಮಾಡಬೇಕು ಬೇಡವಾ? ಅವನಿಗೆ ತಲೆ ಕೆಟ್ಟೋಯ್ತು. ಹಿಂಗೇನು ಕೇಳ್ತಿದ್ದೀರಾ? ಹೌದು, ಸಮಾಜದಲ್ಲಿ ವಿವಾಹದ ವ್ಯವಸ್ಥೆ ಇದೆ, ಆದರೆ ಧರ್ಮದಲ್ಲಿ ವಿವಾಹ ಇಲ್ಲ. ಧರ್ಮ ಯಾವತ್ತೂ ನಿನ್ನನ್ನು ಮದುವೆ ಆಗು ಅಂತ ಹೇಳಲ್ಲ. ಮದುವೆ ಇಲ್ಲದೆ ನಿಂಗೆ ಇರೋಕ್ಕಾಗಲ್ಲ. ಯು ವಾಂಟ್ ಎ ಕಂಪ್ಯಾನಿಯನ್. ಒಂದು ವಯಸ್ಸಿನ ನಂತರ ನಿನಗೆ ಜೊತೆಗೊಬ್ಬರು ಬೇಕು ಅಂತ ಅನಿಸುತ್ತೆ. ಆದರೆ ಹುಡುಗನ ಹುಡುಗಿನ ಜೊತೆ ಮಾಡ್ಕೊಳಕ್ಕಾಗಲ್ಲ. ಆಪೋಸಿಟ್ ಸೆಕ್ಸೇ ಬೇಕು ಅದಕ್ಕೆ. ಅದಕ್ಕೋಸ್ಕರ ನೀನು ತಪ್ಪು ಮಾಡಬೇಡ ಅಂಥೇಳಿ ಮದುವೆಯ ಒಂದು ವಿವಾಹ ವ್ಯವಸ್ಥೆಯನ್ನು ಸಮಾಜ ಮಾಡಿದೆ. ಅರ್ಥ ಆಗ್ತಿದೆ? ಹಾಗೆ ಅಣುವ್ರತ. ಸಮಾಜದಲ್ಲಿ ಮದುವೆ ಆಗಲ್ಲ ಅಂತ ನಿಯಮ ಇಲ್ಲ, ಆದರೆ ಪಾಪದ ತ್ಯಾಗ ಇದೆ. ನಾನು ನನ್ನ ಹೆಂಡತಿ ಜೊತೆ ಸುಖವಾಗಿರ್ತೀನಿ, ನಾನು ನನ್ನ ಗಂಡನ ಜೊತೆ ಸುಖವಾಗಿರ್ತೀನಿ, ಬೇರೆಯವ್ರನ್ನ ನಾನು ತಪ್ಪು ದೃಷ್ಟಿಯಿಂದ ನೋಡೋದಿಲ್ಲ. ಅದು ಅಣುವ್ರತ. ಹಾಗೆ ಇದು ದೇಶವ್ರತ. ಆಮೇಲೆ ಪ್ರಮತ್ತ ವಿರತ ಹೇಳಿದ್ನಲ್ಲ, ಎಲ್ಲ ಮಹಾವ್ರತವನ್ನು ಸ್ವೀಕಾರ ಮಾಡ್ತಾರೆ. ಅಹಿಂಸಾ ಮಹಾವ್ರತ, ಸತ್ಯ ಮಹಾವ್ರತ, ಅಚೌರ್ಯ ಮಹಾವ್ರತ, ಬ್ರಹ್ಮಚರ್ಯ ಮಹಾವ್ರತ, ಅಪರಿಗ್ರಹ ಮಹಾವ್ರತ ಎಲ್ಲ ಧ್ಯಾನ ಮಾಡ್ತಾರೆ. ಆದರೆ ಅಲ್ಲೂ ಏನು ಮಾಡ್ತಾರೆ? ನನ್ನ ಪಿಂಚಿ, ನನ್ನ ಕಮಂಡಲು, ನನ್ನ ಶಿಷ್ಯ, ನನ್ನ ಗುರು, ಅಷ್ಟು ಸಣ್ಣ ತಪ್ಪು, ಅದನ್ನು ದೋಷ. ಪ್ರಮತ್ತ, ಪ್ರಮಾದ ಅಂದರೆ ದೋಷ ಅಂತ ಹೇಳಿ. ಬೇರೆ ಇನ್ನೇನೂ ಇರಲ್ಲ ಅವ್ರ ಹತ್ರ. ಏನು ದೋಷ ಇರುತ್ತೆ ಅವರಲ್ಲಿ? ನನ್ನ ಶಿಷ್ಯ, ನನ್ನ ಗುರು, ನನ್ನ ಪಿಂಚಿ, ನನ್ನ ಕಮ್ಮಂಡಲು, ನನ್ನ ಪುಸ್ತಕ, ಅಷ್ಟು ಸಣ್ಣದು, ಅದನ್ನು ಕೂಡ ದೋಷ ಅಂತ ಹೇಳಿದ್ರು. ಪ್ರಮತ್ತ, ಅದಕ್ಕೆ ಪ್ರಮಾದ ಅಂದರೆ ದೋಷ ಇರುತ್ತೆ. ಅದಕ್ಕೆ ಪ್ರಮತ್ತ ವಿರತ. ವ್ರತ ಇದೆ, ಆದರೆ ಸಣ್ಣ ತಪ್ಪಿದೆ, ಅದಲ್ಲ. ಅಪ್ರಮತ್ತ ವ್ರತ ಅಂದರೆ ಅಲ್ಲಿ ಏನೂ ಇಲ್ಲ. ಅಪ್ರಮತ್ತ ವಿರತ ಯಾವಾಗುತ್ತೆ? ಈ ಕಡೆ ನೋಡಿ, ಈ ಕಡೆ ನೋಡಿ. ಅಪ್ರಮತ್ತ ವಿರತ ಅಂದರೆ ಯಾರು? ಯಾವುದೂ ದೋಷ ಇಲ್ಲ, ಅವ್ರು ಕಣ್ಮುಚ್ಕೊಂಡು ಕೂತು ಬಿಟ್ಟಿದ್ದಾರೆ, ಧ್ಯಾನ ಕೂತಿದ್ದಾರೆ. ಅವರಿಗೆ ಯಾರು ಬಂದು ಪೆನ್ ತೊಗೊಂಡು ಹೋದರೂ ಗೊತ್ತಿಲ್ಲ, ಕಮಂಡಲು ಎತ್ಕೊಂಡು ಹೋದರೂ ಗೊತ್ತಿಲ್ಲ, ಪಿಂಚಿನೂ ಪಕ್ಕದಲ್ಲಿ ಇಟ್ಟಿದ್ದಾರೆ, ಪಿಂಚಿ ಎತ್ಕೊಂಡು ಹೋದರೂ ಗೊತ್ತಿಲ್ಲ, ಪಿಂಚಿ ತೊಗೊಂಡು ಹೋಗೋಂಗಿಲ್ಲ. ಪಿಂಚಿ ಇಲ್ದಲೇ ಮುನಿಗಳು 7 ಹೆಜ್ಜೆ ನಡೆಯೋ ಹಂಗಿಲ್ಲ. 7 ಹೆಜ್ಜೆ ದಾಟಿರೋ ಅಂದರೆ ಮತ್ತೆ ವಾಪಸ್ ಮುನಿ ದೀಕ್ಷೆ ತೊಗೋಬೇಕು. ದೀಕ್ಷೆನೇ ಹೊರಟೋಗುತ್ತೆ. ಯಾವತ್ತೂ ಅಂತ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಆಮೇಲೆ ನೆನಪಿರಲಿ, ಕಮಂಡಲು ಎತ್ಕೊಂಡು ಹೋಗ್ಬೋದು. ಯಾತಕ್ಕೆ? ನೀರು ತುಂಬಿಸ್ಕೊಂಬರ್ಬೇಕಲ್ಲ. ಕಮಂಡಲು ನೀರು ಹಾಕೊಂಬರಕ್ಕೆ ನೀವು ತೊಗೊಂಡು ಹೋಗಿ ಕಮಂಡಲಿಗೆ ನೀರು ಹಾಕೊಂಬಂದು ತರ್ಬೋದು. ಆದರೆ ಪಿಂಚಿ ತೊಗೊಂಡು ಹೋಗಬಾರ್ದು. ಪಿಂಚಿ ಅವ್ರ ಕೈಲಿ ಇರಲಿಲ್ಲ, 7 ಹೆಜ್ಜೆ ನಡೆದ್ರು ಅಂದರೆ ಮುನಿ ವ್ರತ ಹೊಟ್ಟೋಗುತ್ತೆ. ಮತ್ತೆ ಮುನಿ ದೀಕ್ಷೆನ ಮತ್ತೆ ವಾಪಸ್ ತೊಗೋಬೇಕಾಗಿ ಬರುತ್ತೆ. ಪಿಂಚಿ ಬಿಟ್ಟು 7 ಹೆಜ್ಜೆ ಪಕ್ಕದಲ್ಲಿ ಇಟ್ಕೊಂಡು ಧ್ಯಾನ ಮಾಡುವಾಗ ಪಿಂಚಿ ಕೈಯಲ್ಲಿ ಇಟ್ಕೊಳ್ಳಲ್ಲ, ಪಕ್ಕದಲ್ಲಿ ಇಟ್ಕೊಳ್ತಾರೆ. ಆದರೆ ಕೈಯಲ್ಲಿ ಇಟ್ಕೊಂಡು, ಪಿಂಚಿ ಕೈಯಲ್ಲಿ ಇಟ್ಕೊಂಡು ಧ್ಯಾನ ಮಾಡೋದಕ್ಕೆ ಆಗೋದಿಲ್ಲ. ಯಾವಾಗ ಧ್ಯಾನದಲ್ಲಿ ಕೂತ್ಕೋತಾರೆ ಆವಾಗ ಅಪ್ರಮತ್ತ ಅಂದರೆ ಆ ಪಿಂಚಿ ಕಮಂಡಲು ಚಿಂತೆನೂ ಅವ್ರಿಗಿರೋದಿಲ್ಲ. ನನ್ನ ಪಿಂಚಿ, ನನ್ನ ಕಮಂಡಲು ಅಂತಿರ್ತಾರಲ್ಲ, ಆವಾಗ ಅದರಲ್ಲಿ ಆ ಚಿಂತೆನೂ ಇರೋದಿಲ್ಲ. ಅದು ಅಪ್ರಮತ್ತ. ಇಲ್ಲಿಂದ ಅಪ್ರಮತ್ತ 7ನೇ ಗುಣಸ್ಥಾನದ ಮುಂದಕ್ಕೇನಿದೆಯಲ್ಲ, ಅಲ್ಲಿ ಎಲ್ಲ ಧ್ಯಾನದಲ್ಲೇ ಆಗ್ಬೋದು. ಅದು ಧ್ಯಾನದಲ್ಲಿ ವಿಶುದ್ಧಿ, ಮನಸ್ಸಿನ ವಿಶುದ್ಧಿ ಹೆಚ್ಚುತ್ತಾ ಹೋಗುತ್ತೆ, ಪ್ಯೂರಿಟಿ ಹೆಚ್ಚುತ್ತಾ ಹೋಗುತ್ತೆ, ಆಗ ಆಗುವಂಥದ್ದು. ಆಮೇಲೆ ಅಪೂರ್ವಕರಣ, ಧ್ಯಾನ ಒಂಥರ ವಿಶಿಷ್ಟ ಆಗುತ್ತೆ. ಯಾವಾಗ
ನಿಮ್ಗೆ ಯಾವತ್ತು ಪಾಠ ಚೆನ್ನಾಗಿ ಇಷ್ಟ ಆಗುತ್ತೆ ಅವತ್ತು ಹೆಂಗಿರುತ್ತೆ, ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅವತ್ತು ಅಲ್ವಾ. ಪಾಠ ಇಂಟ್ರೆಸ್ಟ್ ಇದ್ದಾಗ ಕ್ಲಾಸಲ್ಲಿ ಇರಲಿ, ಎಲ್ಲೇ ಇರಲಿ, ಯಾವ ಪಾಠ ಇರಲಿ, ಗೇಮ್ಸ್ ಇರಲಿ, ಯಾವುದೇ ಇಂಟ್ರೆಸ್ಟ್ ಇತ್ತು ಅಂತಂದರೆ ಟೈಮ್ ಹೋಗಿದ್ದೇ ಗೊತ್ತಲ್ಲ. ಅವತ್ತು ಕೈಕಾಲೂ ಬರಲ್ಲ, ಏನೂ ಆಗಲ್ಲ, ಹಸುವು ಆಗಲ್ಲ, ಬಾಯಾರಿಕೆನೂ ಆಗಲ್ಲ, ಏನೂ ಆಗಲ್ಲ ಅಲ್ಲ. ಆದರೆ ಇಂಟ್ರೆಸ್ಟ್ ಇರಲಿಲ್ಲ ಅಂದರೆ ಏನೇನೋ ನೆವ ಬರುತ್ತೆ, ಇದಕ್ಕಾಡತ್ತೆ, ಎಲ್ಲೆಲ್ಲೋ ಹೋಗ್ಬೇಕು ಅನ್ಸುತ್ತೆ, ಏನೇನೋ ಅನಿಸುತ್ತಲ್ಲ ಹಾಗೆ. ಆದರೆ ಅಪೂರ್ವಕರಣದಲ್ಲಿ ಶುದ್ಧಿ ಆಗ್ತಾ ಹೋಗುತ್ತೆ, ಹಾಗೆ ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ, ಏನೂ ಗೊತ್ತಾಗಲ್ಲ ಹೊರಗಡೆದು. ಅದು ಹೆಚ್ಚಿದಂಗೆ ಪ್ಯೂರಿಟಿ ಹೆಚ್ಚಂಗೆ ಆ ಪೂರ್ವಕರಣ 8ನೇ ಗುಣಸ್ಥಾನ, ಅನಿವೃತ್ತಿಕರಣ, ಸೂಕ್ಷ್ಮ ಸಂಪ್ರಾಯ, ಇಲ್ಲಿ ಅತ್ಯಂತ ಸ್ವಲ್ಪ ಲೋಭ ಇರುತ್ತೆ, ಅದು ಕೂಡ 10ನೇ ಗುಣಸ್ಥಾನದಲ್ಲಿ. ಕ್ರೋಧ, ಮಾನ, ಮಾಯ, ಲೋಭ ಇದೆಯಲ್ಲ, ಸಂಜಲನ ಲೋಭ 10ನೇ ಗುಣಸ್ಥಾನದಲ್ಲಿ ಹೋಗುತ್ತಂತೆ. ಉಪಶಾಂತ ಮೋಹ ಈ 11ನೇ ಗುಣಸ್ಥಾನ ಭಾಳ ಡೇಂಜರ್ ಪ್ಲೇಸ್ ಇದು. ಇಲ್ಲಿಗೆ ಅಷ್ಟು ಎತ್ತರ ಹೋದ್ಮೇಲೆ ಅಕಸ್ಮಾತ್ ಏನಾದ್ರು ಬಿತ್ತು ಅಂದರೆ ವಾಪಸ್ 1ನೇ ಗುಣಸ್ಥಾನಕ್ಕೂ ಬಂದುಬಿಡುತ್ತಾನಂತೆ ಜೀವ, ಮಿಥ್ಯಾತ್ವಕ್ಕೂ ಬಂದುಬಿಡ್ತಾನೆ. ವಾಪಸ್ 6ಕ್ಕೆ ಬರ್ಬೋದು, 5ಕ್ಕೆ ಬರ್ಬೋದು, 4ಕ್ಕೆ ಬರ್ಬೋದು, 1ನೇ ಗುಣಸ್ಥಾನಕ್ಕೂ ವಾಪಸ್. ಅಂದರೆ ಕಾಲು ಜಾರ್ದ ಹಾಗೆ ಮೆಟ್ಲು ಹತ್ತುತ್ತಾ ಇದ್ವಿ, 12 ಮೆಟ್ಲಿದೆ, 11ನೇ ಮೆಟ್ಲಲ್ಲಿ ಕಾಲು ಜಾರ್ತು, ಎಲ್ಲಿ ಬಂದು ಕೀಳ್ಕೊಂಡ್ವಿ ಅಂತ ಗೊತ್ತಿಲ್ಲ, ಎಲ್ಲಿಗೆ ಬಿದ್ವಿ ಅಂತ ಗೊತ್ತಿಲ್ಲ ಹಾಗೆ. ಆದರೆ 12 ಯಾರು ಅಂಥ ದೃಢವಾದ ಇದಿರುತ್ತಲ್ಲ, ಸಮ್ಯಕ್ತ್ವ ಇರುತ್ತಲ್ಲ, ಅಂದರೆ ದೇವಶಾಸ್ತ್ರ ಗುರುದು ಇದ್ರದ್ದೆಲ್ಲ ಸಮ್ಯಕ್ತ್ವ ಅಂತ ಹೇಳ್ತೀನ, ಅದು ಸಮ್ಯಕ್ತ್ವ ಯಾರಿಗಿದೆ ಅವರು 11ನೇ ಗುಣಸ್ಥಾನಕ್ಕೆ ಹೋಗೋದೇನು 10ರಿಂದ 12ಕ್ಕೆ ಜಂಪ್ ಮಾಡಿಬಿಡ್ತಾನೆ. ನೀವು ಒಂದೊಂದ್ಸಲ 2 ಮೆಟ್ಲು ನೆಕ್ಕೊಂಡು ಹೋಗ್ತಿರಲ್ಲ, ಎಲ್ಲ ಹೋಗ್ಬೇಕಾರೆ 2 ಜೀನ ಜಿಗಿತಿರಲ್ಲ ಮೇಲ್ಮೇಲೆ, ಹಾಗೆ 11 ಬಿಟ್ಟು 12ಕ್ಕೆ ಜಿಗಿ, 12ಕ್ಕೆ ಹೋಯಿತು ಅಂದರೆ 12ನೇ ದಿನ ಕ್ಷೀಣ ಮೋಹ, ಅಲ್ಲಿ ಮೋಹ ಅನ್ನೋದು ಇರೋದೇ ಇಲ್ಲ, ನಾನು ನಂದು ಏನೂ ಇರಲ್ಲ. ಆಗ ಯಾವಾಗ ಮೋಹ ನಾಶ ಆಗುತ್ತೆ ಆ ಗಳಿಗೆ ಅಂತ ಹೇಳೋದು ತುಂಬ ಟೈಮ್ ಆಯಿತು. ಆ ಗ ಳಿ ಗೆ 4 ಅಕ್ಷರ ಹೇಳಬೇಕು. ಆದರೆ ಆ ಅನ್ನೋಷ್ಟು ಸಮಯದಲ್ಲಿ ಏನಾಗುತ್ತೆ, ಮೋಹ ನಾಶ ಆದ ತಕ್ಷಣ ದರ್ಶನಾವರಣ್ಯ, ಜ್ಞಾನಾವರಣ್ಯ ಮತ್ತು ಅಂತರಾಯ 3 ಕರ್ಮ ನಾಶ ಆಗಿಬಿಡುತ್ತೆ, ಒಟ್ಟಿಗೆ ಸುಟ್ಟೋಗುತ್ತೆ. ಆಗ ಕೇವಲ ಜ್ಞಾನ ಪ್ರಾಪ್ತಿ. ಅದು ಕೇವಲ ಜ್ಞಾನ 13ನೇ ಗುಣಸ್ಥಾನ, ಅದರಲ್ಲಿ ಸಯೋಗ ಕೇವಲಿ ಅಂತ ಹೇಳ್ತಾರೆ. ಏನದ ಸಯೋಗ. 14ನೇ ಗುಣಸ್ಥಾನಕ್ಕೆ ಬಂದಾಗ ಯೋಗನೂ ಪೂರ ಮನೋಯೋಗ, ಕಾಯಯೋಗ ಒಂದು ಉಳಿದಿರುತ್ತೆ, ಆ ಕಾಯಯೋಗನೂ ಅಲ್ಲಿ ಬಿಟ್ಟುಬಿಡ್ತಾರೆ. ಆವಾಗ ಯಾವುದಿದೆ, ಆಯು, ನಾಮ, ಗೋತ್ರ ಮತ್ತು ವೇದನ್ಯ ಇತ್ತಲ್ಲ, ಆ 4 ಕರ್ಮನೂ ನಾಶ ಆಗುತ್ತೆ. 8 ಕರ್ಮ ನಾಶ ಆದಾಗ ಏನಾಗುತ್ತೆ, ಜೀವ ಮೋಕ್ಷಕ್ಕೆ ಹೋಗುತ್ತೆ, ಸಿದ್ಧ ಭಗವಂತರಾಗುತ್ತೆ. ಸಿದ್ಧ ಭಗವಂತರಾದಾಗ ಹೇಗಿರುತ್ತೆ, ಶರೀರ ಯಾವ ರೂಪ ಇದೆ ಆ ರೂಪನೇ ಇರುತ್ತೆ, ಕಣ್ಣು ಮೂಗು ಎಲ್ಲ ಇರಲ್ಲ, ಬಟ್ಟೆಗಿಟ್ಟೆಲ್ಲ ಇರಲ್ಲ. ಆದರೆ ಹೇಗಿರುತ್ತೆ, ಪ್ರಕಾಶ ಪುಂಜ, ಜ್ಞಾನವೆಂಬ ಪ್ರಕಾಶದ ಪುಂಜ, ಅದು ಲೈಟ್ ಬಿಟ್ಟ ಹಾಗೆ. ಲೈಟ್ ಬೆಳಕಲ್ಲಿ ಬೆಳ್ಳಗೆ ಮನುಷ್ಯನ ಆಕೃತಿ ಕಾಣಿಸುತ್ತೆ, ಹೇಗೆ ಹಾಗೆ ಶ್ಯಾಡೋ ಥರ ಇರುತ್ತೆ ಆ ಯೋಗಕ್ಕೆ. ಈ 14 ಗುಣಸ್ಥಾನ, ಈ 14 ಗುಣಸ್ಥಾನದಲ್ಲಿ ನಿಮಗೆ ಇಷ್ಟುವರೆಗೂ ಹೇಳಿದ್ದೀನಿ, ಆಹಾರಕದವರೆಗೂ ಹೇಳಿದ್ದೀನಿ. ಇದ್ರವರೆಗೆ ಎಲ್ಲತ್ರಲ್ಲೂ ನೀವು ಗುಣಸ್ಥಾನಗಳನ್ನು ಕೂಡ ಕಲಿಬೇಕು. ಇಲ್ಲಿ ಕೊಟ್ಟಿಯಲ್ಲ, ನರಕಗತಿ 1ರಿಂದ 4, ತಿರ್ಯಂಚಗತಿ 1ರಿಂದ 5, ದೇವಗತಿ 1. ನೋಡಿ, ತಿರ್ಯಂಚಗತಿಗೆ 5ನೇ ಗುಣಸ್ಥಾನ ಇದೆ, ಅಂದರೆ ಅದು ಕೂಡ ನಿಯಮ ತಗೋಬೋದು. ಹೇಳಿದ್ನಲ್ಲ ನರಿಕತೆನಾ, ನರಿ ರಾತ್ರಿ ಭೋಜನ ಮಾಡಲ್ಲ ಅಂತ ನಿಯಮ ತಗೊಂಡಿತ್ತು. ಅವಾಗೇನಾಯ್ತು, ಒಂದಿನ ಬಾಯಾರಿಕೆ ಆಯ್ತು, ಅದಕ್ಕೆ ಬೇಸಿಗೆ ಕಾಲದಲ್ಲಿ ಒಣ ಇದನ್ನು ತಿಂದಿತ್ತು, ಬಾಯಾರಿಕೆ ಆಯಿತು. ಅವಾಗ ನೀರು ಹುಡಿಕೊಂಡು ಹೋಯಿತು. ಒಂದು ದೊಡ್ಡ ಮರದ ಕೆಳಗಡೆ ಒಂದು ಬಾವಿ ಇತ್ತು, ಮೆಟ್ಲಿರುತ್ತಲ್ಲ ಇಳ್ಕೊಂಡು ಹೋಗೋಕ್ಕೆ, ಆ ಥರ ಬಾವಿ ಇತ್ತು, ಅದರಲ್ಲಿ ಹೋಯಿತು. ಕೆಳಗೆ ಹೋದಾಗ ಕತ್ಲೆ ಇತ್ತು, ಅದು ಮೇಲೆ ಬರುತ್ತೆ, ಮೇಲೆ ಬೆಳಕಿದೆ, ಮತ್ತು ಕೆಳಗೆ ಇಳಿತು, ಕೆಳಗೆ ಹೋದರೆ ಕತ್ಲೆ. ಹೀಗೆ 3-4 ಸಲ ಓಡಾಡೋಷ್ಟೊತ್ತಿಗೆ ನಿಜವಾಗ್ಲೂ ಕತ್ಲೆ ಆಗೋಯ್ತು. ಆವಾಗ ಅದೇನು ಮಾಡಿತು, ರಾತ್ರಿ ಭೋಜನ ನಿಯಮ ತೊಗೊಂಡಿದ್ದೀನಿ ಅಂತ ಅದು ಕುಡಿಲಿಲ್ಲ, ನೀರು ಹಾಗೆ ಕೂತ್ಕೊಂತು. ಬೆಳಗ್ಗೆ ಬೆಳಕಾತಾಗ ಕುಡಿತೀನಿ ಅಂತ ಆ ಬಾವಿ ಬರಿಕೊಂಡು ಅಲ್ಲೇ ಹೊರಗಡೆ ಕೂತ್ಕೊಂತು. ಅಲ್ಲೇ ಬಾಯಾರಿಕೆಯಿಂದ ಸತ್ತು ಹೋಯಿತು. ಸತ್ತು ದೇವ ಆಗಿ ಹುಟ್ಟಿರ್ತಾರೆ ವ್ರತ ಪಾಲಿಸಿದ್ರಿಂದ. ಪ್ರಾಣಿನೂ ವ್ರತ ತಗೊಳ್ಳುತ್ತೆ. ಮಹಾವೀರ ಸ್ವಾಮಿನೂ ಸಿಂಹ ಆಗಿತ್ತು. ಸಿಂಹ ಆಗಿರ್ಬೇಕಾದ್ರೆ
ಇಬ್ಬರು ಚಾರಣರುದ್ಯ ಆಕಾಶದಲ್ಲಿ ಹೋಗುವಂಥ ಮುನಿಗಳಿದ್ದರು. ಅವನು ಏನು ಮಾಡ್ತಿತ್ತು, ಸಿಂಹ ಜಿಂಕೆ ಮರಿನ ಬಾಯಲ್ಲಿ ಕಚ್ಕೊಂಡು ಕತ್ತಿಗೆ ಬಾಯಿ ಹಾಕಿ ಕಚ್ಚಿ ಅದನ್ನು ಸಾಯಿಸ್ತಾ ಇತ್ತು. ಆ ಟೈಮ್ ಅಯ್ಯೋ ಇದು ಮಹಾವೀರ ಸ್ವಾಮಿ ಆಗೋ ಜೀವ ಹಿಂಗಾಯ್ತಲ್ಲ. ಅವರಿಬ್ಬರು ಮುನಿಗಳು ಇಳಿದು ಅದಕ್ಕೆ, ಏನು ನೀನು ಸಿಂಹರಾಜ ವನರಾಜ ಹೀಗೆ ಮಾಡ್ತಿದ್ದೀಯಾ, ನೀನು ಸ್ವರ್ಗದಲ್ಲಿದ್ದೆ, ನೀನು ಅರ್ಧಚಕ್ರಿಯಾಗಿದ್ದೆ, 3 ಖಂಡಗಳಿಗೆ ಅಧಿಪತಿ ಚಕ್ರವರ್ತಿಯಾಗಿದ್ದೆ, ಅವಾಗೆಲ್ಲ ನಿನಗೆ ಸುಖ ಸಿಗಲ್ಲ. ಈ ಪ್ರಾಣಿ ತಿಂದು ಹುಳು ತಿನ್ನೋ ಪ್ರಾಣಿ ತಿಂದು ಸುಖ ಸಿಗುತ್ತಾ ಅಂತ ಕೇಳ್ತಾರೆ. ಆವಾಗ ಅದಕ್ಕೆ ಹಳೆಯದೆಲ್ಲ ನೆನಪಾಗುತ್ತೆ, ಕ್ಷಮೆ ಕೇಳುತ್ತೆ. ಅದನ್ನು ಬಿಟ್ಟು ಅದು ಸಿಂಹದ ಆಹಾರನೇ ಮಾಂಸ, ಏನು ಮಾಡೋಕ್ಕಾಗ್ತದೆ, ಉಪವಾಸ ತಗೊಂಡು ಅದು ಸಮಾಧಿ ಮಾಡಿಕೊಂಡು ಮುಂದೆ ಸ್ವರ್ಗದ ಸಿಗ್ತದೆ. ಅಲ್ಲಿಂದ 10ನೇ ಭವದಲ್ಲಿ ಮಹಾವೀರನಾಗಿ ಹುಟ್ಟುತ್ತೆ. ಅಲ್ಲಿಂದ ಸ್ವರ್ಗಕ್ಕೆ ಹೋಯ್ತು ಸಿಂಹ ಆಗಿ ಸಮಾಧಿ ಮಾಡಿಕೊಂಡು, ಮತ್ತೆ ಮನುಷ್ಯ ಆಯಿತು, ಮತ್ತೆ ಸ್ವರ್ಗ, ಮತ್ತೆ ಮನುಷ್ಯ, ಮತ್ತೆ ಸ್ವರ್ಗ, ಮತ್ತೆ ಮನುಷ್ಯ, ಮತ್ತು 5ನೇ ಸಲ ಮನುಷ್ಯನಾಗಿ ಹುಟ್ಟಿದಾಗ ಮಹಾವೀರ ಸ್ವಾಮಿ ಆಯಿತು. ಪ್ರಾಣಿಗಳಿಗೆ 5 1ರಿಂದ 5 ಗುಣಸ್ಥಾನ ಇದೆ, ದೇವತೆಗಳಿಗೆ 1ರಿಂದ 4, ನರಕಗಳಿಗೆ 1ರಿಂದ 4, ಮನುಷ್ಯನಿಗೆ 1ರಿಂದ 14. ಅಂದರೆ ಮನುಷ್ಯರು ದೀಕ್ಷಾ ತಗೊಂಡು ತಪಸ್ಸು ಮಾಡಿ ಎಲ್ಲ ಕರ್ಮ ನಾಶ ಮಾಡಿ ಎಲ್ಲ ಗುಣಸ್ಥಾನವನ್ನು ದಾಟಿ ಮೋಕ್ಷ ಪಡ್ಕೋಬಹುದು. ಹಾಗಾದರೆ ದೇವ್ರನ್ನ ಪೂಜೆ ಮಾಡಬೇಕೋ ಬೇಡವೋ, ಗತಿಲಿರೋರನ್ನ ಅವ್ರ ಗುಣಸ್ಥಾನ ಚಿಕ್ಕದು, ಅವ್ರ ಮೋಕ್ಷಕ್ಕೆ ಹೋಗೋಕ್ಕಾಗಲ್ಲ. ಮತ್ತು ಅವ್ರನ್ನ ಹೆಂಗೆ ಪೂಜೆ ಈಗ ನಿಮ್ಮ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಇದ್ದಾರಲ್ಲ, ಆ ಹೆಡ್ ಮಾಸ್ಟ್ರು ಬೇರೆ ಟೀಚರ್ಸಿಗೆ ನಮಸ್ಕಾರ ಮಾಡ್ತಾರಾ? ಅವರೇ ಬೇರೆ ಟೀಚರ್ಸೇ ಅವ್ರಿಗೆ ಮಾಡಬೇಕಲ್ವಾ, ಮಕ್ಕಳು ಅವ್ರಿಗೆ ಮಾಡಬೇಕಲ್ವಾ? ಹಾಗೆ ಇಲ್ಲಿ ಮನುಷ್ಯರು ಅಷ್ಟು ಗುಣಸ್ಥಾನ 1ರಿಂದ 14 ಗುಣಸ್ಥಾನ ಪಡ್ಕೊಳ್ಳೋ ಶಕ್ತಿ ಇರೋರು 1ರಿಂದ 4 ಗುಣಸ್ಥಾನ ಇರೋರಿಗೆ ನಮಸ್ಕಾರ ಮಾಡ್ಬೋದಾ? ವಿಚಾರ ಮಾಡಬೇಕಾ? DC ಅಪ್ಲಿಕೇಶನ್ ಕೊಟ್ಟ ಮೇಲೆ ಬಾಗಿಲ ಗಾರ್ಡ್ ಇರ್ತಾನಲ್ಲ, ಅವನನ್ನು ಕೇಳೋ ಅವಶ್ಯಕತೆ ಏನಿದೆ? ಅಪ್ಲಿಕೇಶನ್ DC ಕೊಟ್ಟಿದ್ಯಾ, DC ಒಪ್ಕೊಂಡಿದ್ದಾನೆ, ಮಿಕ್ಕಿದ್ದೆಲ್ಲ ಕೆಲಸ ಆಗುತ್ತೆ. ಮತ್ತು ಬಂದು ಗಾರ್ಡನ್ನು ನೋಡಪ್ಪ ಒಂಚೂರು ಮಾಡು ಅಂತ ಹೇಳೋ ಅವಶ್ಯಕತೆ ಇದೆಯಾ? ಇಲ್ಲ ಅಲ್ಲ. ಹಾಗೆ ಅರ್ಥ ಆಗ್ತಿದೆ ಹೇಳಿದ್ದು? ಜುಡು ಪಂಚ ಪರಮೇಶ್ವರಿ ಭಗವಾನ್ ಕಿ